ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕ್ ವರ್ಡ್ಗೆ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿಗೂ ಜಟಾಪಟಿ ನಡೀತಾ ಇದೆ ಸ್ಟೇಷನ್ ಅಲ್ಲಿ. ಅಜಿತ್ ಬಿಡ್ತಾ ಇಲ್ಲ. ನೀನು ವಂಶಿ ಅವರನ್ನ ನೀನು ಅಣ್ಣ ರೀತಿ ನೋಡ್ಲೇಬೇಕು, ನೀನ್ ರಾಖಿ ಕಟ್ಲೇಬೇಕು ಅಂತ. ಭೂಮಿ, ನಾನು ಬಿಲ್ಕುಲ್ ಸಾಧ್ಯ ಇಲ್ಲ ನೋಡಿ, ನಾನ್ ಕಟ್ಟಲ್ಲ ಅಂದ್ಮೇಲೆ ಕಟ್ಟು. ಅಜಿತ್, ಸುಮ್ಮನೆ ಕಟ್ಟು ದಾರ ಅಂತ ಯಾಕೆ ಅಂತೀಯಾ? ಎಲ್ರೂ ಚೆನ್ನಾಗಿ ನೋಡ್ಕೊತಾ ಇದ್ದಾನಲ್ವಾ, ಮನೆಯಲ್ಲಿ ಅವನೇ ಒಬ್ಬ ಸದಸ್ಯ ಅಂತ ಹೇಳಿ ಭಾವಿಸಿ ನನಗೆ ಹೇಳ್ತಾ ಇರೋದು. ಭೂಮಿ ನೋಡಿ ಸಾಹೇಬ್ರೆ, ದಾರದ ರೀತಿ ಹಂಗೆಲ್ಲ ಕಟ್ಟಕ್ ಮನ್ಸಿದ್ವಿಲ್ಲ, ನಂಗೆ ಇಷ್ಟ ಆಗಲ್ಲ ನಾನು ಅಂತ ಹೇಳಿ ಹೊರಟೋದ್ರೆ ಕುಕ್ಕತಾನೆ ಭೂಮಿ 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 ಅಂತ. ಭೂಮಿ ಅವ್ರು ಬಂದು ಯಾಕೆ ಹಂಗ ಅರ್ಚ್ಕೊಳ್ತೀರಾ? ಅಲ್ಲೆಲ್ಲ ಹೋಟೆಲ್ ಕಡೆ ಎಲ್ಲ ಕೇಳ್ತಾ ಇದೆ ಗೊತ್ತಾ, ಕಿರ್ಚ್ಕೊಳ್ತೀರಲ್ಲ ಹಂಗೆ ಏನ್ ಹೇಳಿ ಮತ್ತೆ ಹೇಳಿ ಉಪ್ಸಕ್ ಹೋಗ್ತಾನೆ. ಬೇಡ ಭೂಮಿ, ಹೇಳಿದ್ ಕೇಳು, ನೀನ್ ಕಟ್ಟಬೇಕು ರಾಖಿನ. ಇಲ್ಲ ನಾನ್ ಕಟ್ಟಲ್ಲ ಸಾಹೇಬೆ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಸತ್ಯಣ್ಣ ಇದ್ದವರು ಉರಿಯೋದ್ರ ಮೇಲೆ ತುಪ್ಪ ಸುರಿತಾರೆ ಅಂತಾರಲ್ಲ, ಹಂಗೆ ಸತ್ಯಣ್ಣ ತುಪ್ಪ ಸುರಿತಾರೆ ಒಂದಷ್ಟು. ಅಜಿತ, ಈಗ ಭೂಮಿ ಉಲ್ಟಾ ಹೊಡಿಯೋದ್ ನೋಡಿದ್ರೆ ನಿನ್ಗೆ ಅನುಮಾನ ಬರ್ತಾ ಇಲ್ವಾ? ವಂಶಿ ಅವಳನ್ನ ಎಲ್ಲೋ ಪ್ರೀತಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಅಜಿತ್ ಅಂತಾರೆ, ಸತ್ಯಣ್ಣ ಸುಮ್ಮನೆ ಇರ್ತೀರಾ? ನನ್ಗೆ ಇಲ್ಲಿ ಉಳಿತಾ ಇದೆ. ಅಲ್ಲ ಭೂಮಿ, ಸ್ವಲ್ಪನಾದ್ರೂ ಅರ್ಥ ಆಗಲ್ವಲ್ಲ ನಿನಗೆ? ಎಷ್ಟು ತಣ್ಣಗಿದೆಯಾ? ನಾನು ನಿನ್ ಮೇಲೆ ಪ್ರೀತಿಯಿಂದ ಒದ್ದಾಡ್ತಾ ಇದ್ದೀನಿ, ನಾನು ತೋಡ್ಕೊತಾ ಇದ್ದೀನಿ ನನ್ನ ಪ್ರೀತಿನ, ಆದ್ರೂ ನನ್ನ ಪ್ರೀತಿ ನಿನ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಭೂಮಿ? ನೋಡಿದ್ರೆ ಸತ್ಯಣ್ಣ, ನಿಮ್ ತಂಗಿ ಹೆಂಗಿದಾಳೆ, ಹೆಂಗ್ ಮಾತಾಡ್ ಹೋಗ್ತಾಳೆ ನೋಡಿ. ನಿಕ್ ಸತ್ಯಣ್ಣ ಅಂತಾರೆ, ಹೇಳಪ್ಪ, ಎದುರಿಗೆ ಇದೀನಿ ಹೇಳಪ್ಪ. ಅಷ್ಟರಲ್ಲಿ ಅಜಿತ್ತು ಅವನು ಕಾರ್ಪೊರೇಟರ್ನ ಕೋರ್ಟ್ ಕೊಪ್ಸ್ಬೇಕಾಗತ್ತೆ. ಹಾಗಾಗಿ ಅದ್ರಲ್ಲಿ ಪಾಪ ಅರ್ಜೆಂಟ್ ಆಗಿ ಹೊಟ್ಟೋಗ್ಬಿಟ್ಟು ಸತ್ಯಣ್ಣಂಗೆ ಹೇಳ್ತಾರೆ, ಸತ್ಯಣ್ಣ ನೀವು ಭೂಮಿನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿ. ಇಲ್ಲಿ ಮನೆಯಲ್ಲಿ ನಚ್ಚಿ ವಂಶಿ ಜೊತೆ, ವಂಶಿಯವರೇ ನೀವು, ಯಾಕೆಂದ್ರೆ ಮನೆಯಲ್ಲಿ ನನ್ನ ಬ್ರೋ ಸ್ವಲ್ಪ ಸಿಟ್ಟಾಗಿದ್ದಾನಲ್ವಾ, ನೀವೊಂದು ಕೆಲಸ ಮಾಡಿ, ಅದಕ್ಕೇನ ಬರ್ತಾರಲ್ವಾ ಸಾಯಂಕಾಲ, ಬರ್ತಿದ್ದಾಗೇನೆ ತಂಗಿ ಭೂಮಿ ಅಂತ ಕರೆದು ಬಿಡಿ, ಹಾಗೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ವಂಶಿ ಇದನ್ನ, ಹೌದಾ ಹಾಗ ಸರಿ ಬಿಡಿ. ಅದಕ್ಕೆ ಮತ್ತೆ ನಚ್ಚಿ, ಅಲ್ಲ ವಂಶಿಯವರೇ, ನಿಮಗೆ ಬೇಜಾರಾಗಿರ್ಬೇಕು, ಬೇಸರ ಮಾಡ್ಕೋಬೇಡಿ, ನಮ್ಮ ಅಣ್ಣ ಹಾಗೆಲ್ಲ ಮಾತಾಡಿದ್ನಲ್ಲ, ವೆರಿ ಸಾರಿ, ಖಂಡಿತ ಬೇಜಾರು ಮಾಡ್ಕೋಬೇಡಿ ನೀವು. ಅದಕ್ಕೆ ವಂಶಿ ಹಾಗೇನಿಲ್ಲ ಬಿಡಿ, ಕೆಲ್ಸದಲ್ಲಿ ಎಲ್ಲ ಮರ್ತೋಗುತ್ತೆ ನಮ್ಗೂ ಕೂಡ. ಅದಕ್ಕೆ ನಚ್ಚಿ ಹೇಳ್ತಾನೆ, ಯಾವಾಗ್ಲೂ ಖಾಲಿ ಆಗಿರ್ಬಾರ್ದಲ್ವಾ, ಕೆಲಸ ಮಾಡ್ತಾ ಇರ್ಬೇಕು, ಹಾಗಿದ್ರೆ ಲಕ್ಷಣ, ಎಲ್ಲವನ್ನೂ ಮರಿತೀವಿ ಹೌದಲ್ವಾ ಅಂತ ನಚ್ಚಿ ಅಂದಾಗ, ಅದಕ್ಕೆ ವಂಶಿ ಹೌದು ಹೇಳಿ. ಇಲ್ಲಿ ಸತ್ಯಣ್ಣ ಬರ್ತಾರೆ, ಅಷ್ಟರಲ್ಲಾಗ್ಲೂ ವಂಶಿ ಹೇಳ್ಕೊಟ್ಟಿರ್ತಾರೆ ಬುಲೆಟ್ ತಗೊಂಡ್ ಬಂದ್ಬಿಡು ಅಂತ ಹೇಳಿ. ಅವನು ಸಂಗೀತ ಅವ್ರ ಪರ್ಮಿಷನ್ ತಗೊಂಡು ಬುಲೆಟ್ ತಗೊಂಡ್ ಬರ್ತಾನೆ. ಸತ್ಯಣ್ಣ ಬಂದ್ಬಿಟ್ಟು ನಾಟಕಕ್ಕೆ ಬರ್ತಿದ್ದಾಗೇನೆ, ವಂಶಿ ಬರ್ತಿದ್ದಾಗೇನೆ, ಭೂಮಿ ನನಗೆ ಒಂದ್ ಇಷ್ಟ ಆಗ್ಲಿಲ್ಲ, ನೀವು ನಮ್ ಸಾಹೇಬ್ರು ಬುಲೆಟ್ ತಂದಿದ್ ನನ್ಗೆ ಇಷ್ಟ ಆಗ್ಲಿಲ್ಲ. ಆ ಬುಲೆಟ್ ಮೇಲೆ ನಮ್ ಸಾಹೇಬ್ರು ಅಷ್ಟೇ ಕೂತ್ಕೋಬೇಕು. ನಮ್ ಸಾಹೇಬ್ರು ಹೆಂಗ್ ಗೊತ್ತಾ, ಹೇಳ್ತಾ ಇದ್ರೆ ಹೀರೋ ತರ ಅಲ್ಲ, ಹೀರೋನೇ ನಮ್ ಸಾಹೇಬ್ರು, ಅವ್ರು ಕೂತ್ರೇನೆ ಲಕ್ಷಣ, ನೀವು ಇಷ್ಟ ಆಗ್ಲಿಲ್ಲ. ಅದಕ್ಕೆ ವಂಶಿ ಹೇಳ್ತಾರೆ, ಆಯ್ತಮ್ಮ ಆಯ್ತು, ನಿಮ್ ಗಂಡ ಅಜಿತ್ ಸಾಹೇಬ್ರೆ ಅವರೇ ಕೂತ್ಕೊಳ್ಳಿ ಆಯ್ತಾ, ನನಗೇನ್ ಅಡ್ಡಿ ಇಲ್ಲ. ಆದ್ರೆ ನಾನು ಏನೋ ಕೆಲ್ಸದ ಮೇಲೆ ಬರ್ತಾ ಇದ್ದೆ, ಅದಕ್ಕೆ ಸಂಗೀತಮ್ಮನ್ನ ಪರ್ಮಿಷನ್ ತಗೊಂಡ್ ಬಂದೀನಿ. ನಿನ್ ಬುಲೆಟ್, ನಿನ್ನ ಅಜಿತ್ ಸಾಹೇಬ್ರನ್ನ ಎಲ್ಲ ಅಲ್ಲೇ ಬಿಟ್ಬಿಡ್ತೀನಿ, ಡೋಂಟ್ ವರಿ ಅಂತಾರೆ. ಅಷ್ಟು ಸತ್ಯನ ಬಂದ್ಬಿಟ್ಟು, ಭೂಮಿ ನಡಿ ಮನೆಗೆ ಹೋಗೋಣ, ಅರ್ಜೆಂಟು, ಏನು ಅಜಿತ್ಗೆ ಸ್ಟೇಷನ್ ಇಂದ ಕೋರ್ಟ್ಗೆ ಹೋಗ್ತಾ ಇದ್ದಾನೆ, ಕೋರ್ಟ್ ಅಲ್ಲಿ ಬಹಳ ಕೆಲಸ ಇದೆಯಂತೆ, ಬಹಳ ತಡ ಆಗುತ್ತಂತೆ, ಹಾಗಾಗಿ ನನ್ನನ್ನೇ ಮನೆಗೆ ಕಳಿಸ್ಬಿಡಿ, ಭೂಮಿನ ಇಲ್ಲಿರೋದ್ ಬೇಡ ಅಂತ ಹೇಳ್ದ. ನಡಿ ಭೂಮಿ ಹೋಗೋಣ ಅಂದಾಗ, ಅದಕ್ಕೆ ಭೂಮಿ ಇದ್ದೋಳು, ಆಯ್ತು. ಅದಕ್ಕೇನಂತೆ, ಭೂಮಿ ಬೇಗ ಬಾ, ನಾನು ಇವತ್ತು ನಿನಗೋಸ್ಕರ ಕೋರ್ಟ್ಗೆ ಅರ್ಧ ದಿನ ರಜಾ ಹಾಕಿದ್ದೀನಿ, ಕ್ಲೈಂಟ್ ಎಲ್ಲ ಕಾಯ್ತಾ ಇದ್ದಾರೆ, ನಾನು ಅದೆಲ್ಲ ಬಿಟ್ಟು ಬರ್ತಾ ಇದ್ದೀನಿ. ಹಾಗಂದಾಗ ವಂಶಿ ಇದ್ದವರು, ನಾನ್ ಮನೆಗೆ ಹೋಗ್ತೀನಲ್ಲ, ನನಗೆ ಕರ್ಕೊಂಡು ಹೋಗ್ತೀನಿ ಬಿಡಿ, ಹಾಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಹೌದಲ್ವಾ ಸತ್ಯಣ್ಣ, ನೀವ್ ಯಾಕೆ ರಜೆ ವೇಸ್ಟ್? ಇಲ್ಲ ಭೂಮಿ, ನಿನ್ ಗಂಡ ನನ್ಗೊಯ್ಸಿದನಮ್ಮ ರೀ, ನನ್ಗೊಯ್ಸಿದ ಅವ್ರ ಯಜಮಾನ್ರು, ಇದನ್ ಮಾಡಿದ್ರೆ ನನ್ನನ್ನ ಅಪರಾಧ ಅಂತೇಳಿ ಒಳಗಾಕ್ಬಿಡ್ತಾನ ಮೇಲೆ, ಬೇಡ 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 ಬೇಡ, ನಾನ್ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಬಂತ, ಸತ್ಯಣ್ಣ ನೀವ್ ಸುಮ್ಮಿರಿ, ನಾನು ಹೇಳ್ಕೊಳ್ತೀನಿ, ಯಾಕೆ ನೀವು ಬೇಜಾರ್ ಮಾಡ್ಕೊಳ್ತೀರಾ, ನೀವೇನು ನೊಂದ್ಕೋಬೇಡಿ, ನಿಮ್ ಪಾಡಿಗೆ ನೀವು ಅರ್ಧ ದಿನ ಯಾಕೆ ಕೋರ್ಟ್ ರಜಾ ಹಾಕ್ತೀರಾ, ನಿಮ್ ಪಾಡಿಗೆ ನೀವು ಕೋರ್ಟ್ ಕೆಲಸ ನೋಡ್ಕೊಡಿ, ನಂಗೆ ಕರ್ಕೊಂಡೋಗಿ ನಾನು ಹೋಗ್ತೀನಿ, ನಾನು ನನ್ನ ವಂಶಿ ಜೊತೆ ಅಂತೇಳಿ ಬೈಕ್ ಕತ್ಕೊಳ್ತಾಳೆ. ಅಷ್ಟಲ್ಲಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ್ರೆ ಮೀಡಿಯಾದವರೆಲ್ಲ ಸುತ್ತೋಯ್ತಾರೆ ಅಜಿತನ್ನ ಕಾರ್ಪೊರೇಟರ್ ವಿಚಾರವಾಗಿ ಕೇಳೋಕೆ ಅಂತ ಹೇಳಿ. ಆ ಶಬ್ದದಲ್ಲಿ ಅವನಿಗೆ ಕೇಳೋದಿಲ್ಲ ಸರಿಯಾಗಿ. ಭೂಮಿ ಮನೆಗೆ ಹೊರಟಿಯಾ, ಸರಿ ನನ್ಗೇನು ಕೇಳ್ತಾ ಇಲ್ಲ ಅಂತ ಇಟ್ಟು ಬಿಡ್ತಾಳೆ. ಇಲ್ಲಿ ಭೂಮಿ ಜೊತೆನಲ್ಲಿ ಬರ್ತಾಳೆ. ಈ ಕಡೆ ಅಜಿತ್ ಆ ಮೀಡಿಯಾದವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಟೀ ಕುಡ್ದು ಸ್ಟೇಷನ್ ಕೋರ್ಟ್ಗೆ ಹೋಗೋಣ ಅಂತ ಹೇಳಿ ಬರ್ತಾಳೆ. ಲಕ್ಷ್ಮಿ ಅಕ್ಕ, ಸಾಹೇಬ್ರೆ ಟೀ ಅಂತ ಬರ್ತಿದ್ದೀರಲ್ಲ, ಭೂಮಿ ಎಲ್ಲಿ ಅಂತ ಕೇಳ್ಬೇಕಿತ್ತಲ್ಲ
ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ಎಲ್ಲಿ ಅಂತ ಕೇಳಕ್ ನಾನೇ ಮನೆಗ್ ಕಳ್ಸಿದ್ನಲ್ಲ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ನೀವ್ ಮನೆಗ್ ಕಳ್ಸಿದ್ರಾ? ಏಕೆ, ಯಾರ್ ಕರ್ಕೊಂಡು, ಸತ್ಯನ ಅಲ್ವಾ? ಅನ್ನದಾಗೇನೆ ಲಕ್ಷ್ಮಿ ಇಲ್ಲ, ಅದೇನೋ ಶೀಶಿ ಆ ವಂಶಿನ ಅಂತ ಕೇಳ್ತಾರೆ ಅಜಿತ್. ಅದೇ ವಂಶಿ ನಿಮ್ ಮನೆಗ್ ಬಂದಿದಾರಲ್ಲ, ಅವ್ರು ಕರ್ಕೊಂಡೋದ್ರು ಬುಲೆಟ್ನಲ್ಲ. ತಡೀರಿ ಬಂದೆ. ನೀ ಸದಾನಂದ್ ಬಂದೆ ಇಲ್ಲಿ ಬೇಗ. ಈ ಕಡೆ ಒಂದ್ ಕಡೆ ನಿಲ್ಲಿಸ್ತಾರೆ ಆಲ್ದ ಮರದ ಹತ್ರ. ವಂಶಿ ನಿಲ್ಲಿಸಿದಾಗ ಭೂಮಿ, ವಂಶಿ ಅವ್ರೆ, ನಮ್ಮ ಮನೆಯವ್ರನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಮಾತಾಡ್ಸೋದು ಎಲ್ಲ ಇಷ್ಟಾನೇ ನನಗೆ, ನಿಮ್ ಕಂಡ್ರೆ ಇಷ್ಟಾನೇ ನನಗೆ. ಆದ್ರೆ ನೀವು ಒಂದೊಂದ್ಸಾರಿ ನನ್ನ ವಿಚಾರವಾಗಿ ಅತಿಯಾಗಿ ನಡ್ಕೊಳ್ತಿರಲ್ಲ, ಅದಿಷ್ಟ ಆಗಲ್ಲ ನನಗೆ. ಅದಕ್ಕೆ ವಂಶಿ ಹೇಳ್ತಾರೆ, ಹೌದಾ, ಅದಿಷ್ಟ ಆಗಲ್ವಾ ನಿಮ್ಗೆ? ನಿಮ್ಮ ಯಜಮಾನ್ರು ಮಾಡೋದೆಲ್ಲ ನಿಮ್ಗೆ ಇಷ್ಟ ಅಲ್ವಾ? ಹಾಗಿದ್ಮೇಲೆ ಭೂಮಿಯವರೇ, ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಅದೇನು ಕೇಳಿ ವಂಶಿ ಅವರೇ, ಹೇಳ್ತೀನಿ. ಅದಕ್ಕೆ ವಂಶಿ ಹೇಳ್ತಾನೆ, ನೋಡಿ, ಕಾಯ ವಾಚ ಮನಸ್ಸ, ಈಗ ಅಗ್ನಿ ಸಾಕ್ಷಿಯಾಗಿ ನೀವು ತಾಳಿ ಕಟ್ಟಿಸ್ಕೊಂಡಿದ್ದೀರಲ್ವಾ, ಅದನ್ನೇ ನೀವು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಗಂಡ ಅಂತೇಳಿ ಸ್ವೀಕರಿಸಿ ನಿಮ್ಮ ದಾಂಪತ್ಯ ಜೀವನನ ಯಾಕೆ ಮುಂದುವರಿಸಬಾರ್ದು ನೀವು? ಗಂತಿತಾಗಿನೇ ಭೂಮಿಗೆ ಅನುಮಾನ ಶುರುವಾಗ್ತದೆ. ಅಂದ್ರೆ ಇಲ್ಲಿ ವಂಶಿಗೆ ನಾವು ಕಾಂಟ್ರಾಕ್ಟ್ ಮದ್ವೆ, ಅಂದ್ರೆ ಒಪ್ಪಂದದ ಮದ್ವೆ ಅಂತೇಳಿ, ಕರಾರು ಒಪ್ಪಂದದ ಮದ್ವೆ ಅಂತೇಳಿ ಗೊತ್ತಾಗಿದೆ. ಅದೇನಾದ್ರೂ ಗೊತ್ತಾಗಿರೋದ್ರಿಂದ ಈ ತರ ನನಗೆ ಸಲಹೆ ಕೊಡ್ತಾ ಇದ್ದಾನ ವಂಶಿ, ಏನ್ ಮಾಡೋದು ಇದಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ವಂಶಿ ಅವ್ರು ಹೇಳ್ತಾರೆ, ಭೂಮಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ, ನಾನು ಕೇಳಿದ್ದಕ್ಕೆ. ಹೌದಲ್ವಾ, ನೀವು ಈ ತರ ಯಾಕಿದ್ದೀರಾ, ನೀವಿಬ್ರು ಒಂದಾಗಿ ಅಂತ ಹೇಳಿ ಸಲಹೆ ಕೊಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.